ಗೈಸ್ ಇವತ್ತು ಫಸ್ಟ್ ಡ್ರೀಮ್ ಕಂಪ್ಲೀಟೆಡ್ ಆಗಿದೆ. ಏನು ಡ್ರೀಮ್ ಅಂತ ತೋರಿಸ್ತೀವಿ ಬನ್ನಿ. ಇದರಲ್ಲಿ ಏನಿದೆ ಇಷ್ಟು ಸಮಯದಲ್ಲಿ ಏನು ಡ್ರೀಮ್ ಗುರು ಅಂತ ಅನ್ಬೋದು. ಬನ್ನಿ ಮನೇಲಿ ತೋರಿಸ್ತೀವಿ. ಗೈಸ್ ಇದು ಆ್ಯಕ್ಚುಲಿ ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಆಗಲೇ ಅಲ್ಲಿ ಇದು ಮಾಡಿದೆ. ನಾನು ಇನ್ನೊಂದ್ಸಲ ಓಪನಿಂಗ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಒಂದು ಎಷ್ಟು 700 800 ನನಗೆ ಬಿದ್ದಿದೆ ಮೈಕು. ನೋಡೋಣ ಇದು ಯೂಸ್ಫುಲ್ ಇದೆ ಏನಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿರ್ತೀವಿ, ನೋಡ್ಬೋದು. ಈಗ ಇದು ಯಾವ ರೀತಿ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಈಗ ಇದು ನೋಡ್ಬೋದು, ಇದು ಮೈಕ್ ಬಂದು ಸೇಮು ಒಂದು 12,000 ರೂಪಾಯಿ ಇದೆ. ಅದೇ ರೀತಿ ಇದೆ ಸೇಮ್ ಬಾಕ್ಸು, ಆದರೆ ವೆಯ್ಟ್ ಇಲ್ಲ. ಸ್ವಲ್ಪ ಲೋ ಕ್ವಾಲಿಟಿ ಇರ್ಬೋದು, ಆದರೂ ಯೂಸ್ಫುಲ್ ಇದೆ ಮೈಕು ಮಾಡೋಕ್ಕೆ. ಕಂಟೆಂಟ್ ಸ್ಟಾರ್ಟಿಂಗ್ ಕ್ರಿಯೇಟರಿಗೆ ಓಕೆ. ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇಲ್ಲ ಅಂತ ಮುಂದಿನ ವೀಡಿಯೋದಲ್ಲಿ ನಾವು ಮೈಕ್ ಹಾಕೊಂಡು ಯೂಸ್ ಮಾಡ್ತಿರ್ತೀವಿ. ಈ ಮೈಕ್ ಬಾಕ್ಸ್ ಒಳಗಡೆ ಯಾವ ರೀತಿ ಇದೆ ಅಂತ ಒಂದು ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಇಲ್ಲಿ ಒಂದು ಕನೆಕ್ಟರ್ ಇದೆ. ಆಮೇಲೆ ನೆಕ್ಸ್ಟು ಇದು ಮೈಕ್ ಇವೆರಡು, ಇದು ಕನೆಕ್ಟ್ ಮಾಡಿದರೆ ಮತ್ತು ಇದ್ರ ಜೊತೆಗೆ ಒಂದು ಇದು ಕೊಟ್ಟಿದ್ದಾರೆ. ಇವೆಲ್ಲ ಈ ಥರ ನೋಡಿ ಓಪನ್ ಆಗುತ್ತೆ. ಇದು ಈ ಥರ ಮ್ಯಾಗ್ನೆಟಿಕ್. ನೆಕ್ಸ್ಟು ಇದೊಂದು ಹಂಗೆ 2% ಆರಾಮ ಯೂಸ್ ಮಾಡ್ಬೋದು. ಇದರಲ್ಲಿ ಮತ್ತೆ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ. ಒಂದು ಓಪನ್ ಆಗ್ತಿಲ್ಲ. ಇದರಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಮತ್ತು ಇದು ಐಫೋನ್ ಹಳೆ ಮಾಡಲ್ದು ಫೋನ್ದು ಒಂದು ಕನೆಕ್ಟ್ರು. ಇದು ಆ್ಯಕ್ಚುಲಿ ಇದಕ್ಕೆ ಕನೆಕ್ಟ್ ಮಾಡಿ ಈ ಥರ ಇದು ಕನೆಕ್ಟ್ ಮಾಡಿ ಇದನ್ನು ಐಫೋನಿಗೆ ಕನೆಕ್ಟ್ ಮಾಡಿದರೆ ಕನೆಕ್ಟ್ ಆಗುತ್ತೆ. ಆದರೆ ಈ ಥರದ್ದು ಈಗ ಬಳಸೋ ಫೋನ್ ಭಾಳ ಕಮ್ಮಿ ಜನ, ಈಗೆಲ್ಲ ಸಿಪಿನ್ ಆಗಿಬಿಟ್ರೆ ಇದೇ ಕನೆಕ್ಟ್ ಮಾಡಿದರೆ ಐಫೋನ್ ನಡುತ್ತೆ, ಆ್ಯಂಡ್ರಾಯ್ಡ್ ಫೋನ್ ನಡುತ್ತೆ. ಇದು ಕನೆಕ್ಟ್ ಆಗಿದ್ದ ಘಟ್ಟದಲ್ಲಿ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತದೆ. ಬ್ಲಿಂಕ್ ಆಗಿದ್ದ ಘಟ್ಟದಲ್ಲಿ ಇಲ್ಲಿ ಈ ಥರ ಲೈಟ್ ಬರುತ್ತೆ. ಇಲ್ಲಿ ಕನೆಕ್ಟ್ ಆದ ಘಟ್ಟದಲ್ಲಿ ಇದು ಈ ಲೈಟ್ ಏನು ಹೊಡ್ಕೊಂತಿದೆ ಆನ್ ಆಫ್ ಆ್ಯಂಡ್ ಇದು ಕನೆಕ್ಟ್ ಆದ ಘಟ್ಟದಲ್ಲಿ ಇದು ಲೈಟ್ ಆಫ್ ಆಗಿಬಿಡುತ್ತೆ. ಕನೆಕ್ಟ್ ಮಾಡೋಣ, ಇದು ಬೇಕಾದ್ರೆ ಕನೆಕ್ಟ್ ಮಾಡಿ ತೋರಿಸ್ತೀವಿ ನೋಡಿ. ಆ ಫೋನಿಗೆ ಕನೆಕ್ಟ್ ಮಾಡೋದು ಈಗ ನೋಡ್ಬೋದು, ಈ ಲೈಟ್ ಬ್ಲಿಂಕ್ ಆಗ್ತಿದೆ. ಈಗ ಅವ್ನು ಕನೆಕ್ಟ್ ಮಾಡ್ತಾನೆ. ಕನೆಕ್ಟ್ ಮಾಡಿಬಿಟ್ಟರೆ ಲೈಟ್ ಬ್ಲಿಂಕ್ ಆಗೋದಿಲ್ಲ, ಸ್ಟೇಬಲ್ ಆಗುತ್ತೆ. ಸ್ಟೇಬಲ್ ಆಯಿತು ನೋಡ್ತಾ ಇರ್ಬೋದು. ಈ ಲೈಟ್ ಸ್ಟೇಬಲ್ ಆಯಿತು. ಫಸ್ಟಿಗೆ ಬ್ಲಿಂಕ್ ಆಗ್ತಿತ್ತು. ಇದು ಯಾವ ರೀತಿ ಕನೆಕ್ಟ್ ಆಗಿ ಯಾವ ರೀತಿ ಇತ್ತು ಅಂದರೆ ನೋಡಿ, ಈ ಥರ ತೆಗೆದು ಇದನ್ನು ನಾನು ಇಲ್ಲಿ ಒಳಗಡೆ ಈ ಥರ ಒಂದು ಇದಿಟ್ಕೊಂಡು ಇದು ನಾನು ಇರುತ್ತೇನೆ. ಆಯ್ತು, ಮೈಕ್ ಈಸ್ ರೆಡಿ. ಯಾವ ರೀತಿ ಇದೆ ಅಂತ ಮೈಕು, ಯಾವ ರೀತಿ ವಾಯ್ಸ್ ಬರ್ತಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ನೋಡೋಣ. ಈ ಮೈಕ್ ನಿಮಗೆ ಇಷ್ಟ ಆದರೆ ನಿಮಗೆ ಏನಾರು ಬೇಕಾದರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ನಾನೇ ಸ್ವತಃ ಲಿಂಕ್ ಕಳಿಸ್ತೀನಿ ನಿಮಗೆ. ಮೈಕ್ ಇಷ್ಟ ಆದರೆ ತರಿಸ್ಕೊಂಡು ಯೂಸ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ನೀವು ಕೊಡಿ, ನಾವು ಕಂಟೆಂಟ್ ಕೊಡ್ತಿರ್ತೀವಿ ಇದೇ ರೀತಿ. ಇನ್ಮ್ಯಾಕೆ ಮೈಕ್ ಬಂದಿದೆ, ಒಳ್ಳೊಳ್ಳೆ ಕಂಟೆಂಟ್ ಗುರು. ಈಗ ನೆಕ್ಸ್ಟ್ ಒಂದು ರೀಲ್ಸ್ ಶೂಟ್ ಇದೆ, ಆ ರೀಲ್ಸ್ ಶೂಟನ್ನು ಮಾಡಬೇಕು, ಟೈಮ್ ಆಗಿದೆ. ಈಗ ಆಲ್ರೆಡಿ ಫೋನಿಗೆ ಕನೆಕ್ಟ್ ಆಗಿದೆ ಮತ್ತು ಈ ಮೈಕ್ ಆನ್ ಆಗಿದೆ. ಈಗ ಇನ್ನೊಂದು ಮೈಕ್ ತೆಗೆದ್ನಿ, ಆ ಮೈಕನ್ನು ಈಗ ಆಫ್ ಮಾಡಿದ್ದೀನಿ. ಆನ್ ಆಗಬೇಕಪ್ಪ ಮೈಕ್ ಅಂದರೆ ಈ ಪಾಯಿಂಟ್ ಏನಿದೆ ಯೆಲ್ಲೋ ಕಲರು, ಇದನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮೈಕ್ ಆನ್ ಆಗುತ್ತೆ. ಆಮೇಲೆ ಇದೇ ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಮೈಕು ಆಫ್ ಆಗುತ್ತೆ. ಈ ಥರ ಇದೆ ಮೈಕ್. ಒಂಥರ ನೋಡೋಕ್ಕೆ ಯೂನಿಕ್ ಆಗಿದೆ, ಆದರೆ ಹೆವಿ ದೊಡ್ಡದಿದೆ ಗುರು. ಮೈಕ್ ಮಾತ್ರ ಭಾಳ ದೊಡ್ಡದಿದೆ. ಸೈಜ್ ನೋಡ್ಬೋದು. ನನಗೇನಿಲ್ಲ ಅಂದರೂ ಇದೇನು ಒಂದು 2 ರೂಪೀಸ್ ಕಾಯಿನ್ ಕಿಂತ ಅಂದರೆ 2 ರೂಪೀಸ್ ಕಾಯಿನ್ ಎಷ್ಟಿರುತ್ತೆ, ಒಂದು ಇಷ್ಟೇ ಇರುತ್ತೆ. ಅದಕ್ಕಿಂತ ದೊಡ್ಡದಾದಿದೆ. 2 ರೂಪೀಸ್ ಕಾಯಿನ್ ಏನು ಬೇಕು, ಅದಕ್ಕಿಂತ ದೊಡ್ಡದ. ಇದೊಂಥರ ಚೆನ್ನಾಗಿದೆ. ಏನು ನೋಡಿ ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಇದು ಡಬಲ್ ಟೈಪ್, ಈ ಥರ ಪ್ಲಗ್ ಟೈಪನ್ನು ಯೂಸ್ ಮಾಡಿ ಈ ಥರನೂ ಯೂಸ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಈ ಥರ ಬೇಡ ಅಂದರೆ ಇದು ಒಳಗಡೆ ಹಾಕಿ ಈ ಥರನೂ ಯೂಸ್ ಮಾಡ್ಬೋದು. ಇದು ಮ್ಯಾಗ್ನೆಟಿಕ್ ಅದ. ಇದು ಚಾರ್ಜಿಂಗ್ ಪಾಯಿಂಟ್. ಓಕೆ, ಒಂದು 100 ಮಾಡಿದರೆ ಒಂದು 2 ಡೇಸ್ ಬಳಸ್ಬೋದು ಇದು ಆರಾಮ್. 2 ಡೇಸ್ದಲ್ಲಿ ಕಂಟೆಂಟ್ ಏನೇನು ಶೂಟ್ ಮಾಡ್ಬೋದು ಏನೇನಿಲ್ಲ ಅದೆಲ್ಲ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಅವ್ರು ಕೊಟ್ಟಿದ್ದ ಪ್ರಕಾರ ಇದು 20 ಮೀಟರ್ ಡಿಸ್ಟೆನ್ಸ್ ಕವರ್ ಆಗ್ತಿದೆ ಅಂತ ಅನ್ಕೊಂಡಾರೆ. ಅವ್ರು ಕೊಟ್ಟಿದ್ದು ನಾವು ನೋಡೋಣ, ಟೆಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ನಾನು ಇರೋದು ಬಂದು ಮಿನಿಮಮ್ ಏನು ಅಂದರು 10 to 15 ಮೀಟರ್ಸ್ ಡಿಸ್ಟೆನ್ಸ್ ಇದ್ದೀನಿ ಈಗ ಆಲ್ರೆಡಿ. ನಿಮ್ಗೆ ಯಾವ ರೀತಿ ಬರುತ್ತೆ ವಾಯ್ಸ್ ಎಡಿಟಿಂಗ್ ಮಾಡೋತ್ತಂಗೆ ನನಗೆ ಗೊತ್ತಾಗೋದು. ಇನ್ನೊಂದು ಬ್ಯಾಕ್ಗ್ರೌಂಡ್ ವಾಯ್ಸನ್ನು ಜಾಸ್ತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ವರ್ಕ್ ನಡೆದಿದೆ, ಹಂಗಾಗಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಬರುತ್ತೆ. ಇದು ಬ್ಯಾಕ್ಗ್ರೌಂಡ್ ವಾಯ್ಸು ರಿಮೂವ್ ಮಾಡೋದಿಲ್ಲ, ಯಾಕಂದರೆ ಇದು ಎವರೇಜ್ ಎಲ್ಲ ಮಾಡ್ಬೋದು, ಅಷ್ಟು ಮಾಡೋಂಗಿಲ್ಲ ಅನ್ಕೊತೀನಿ. ನಾವು ಎಡಿಟಿಂಗ್ ಟೈಮ್ನಲ್ಲಿ ಬ್ಯಾಕ್ಗ್ರೌಂಡ್ ನಾವು ಸ್ವಲ್ಪ ತಕ್ಕೋಬೇಕು. ಈ ಮೈಕು ನಿಮಗೇನಾರ ಬೇಕು ಗುರು, ಚೆನ್ನಾಗಿದೆ ನೋಡೋಕ್ಕೆ. ನಾವು ಸ್ಟಾರ್ಟಿಂಗ್ ಟ್ರೈ ಮಾಡ್ತಿದ್ವಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ, ಹೈ ಲೆವೆಲ್ ಬಜೆಟ್ ಇಲ್ಲ ಅಂದರೆ ಈ ಮೈಕಿಗೆ ಹೋಗ್ಬೋದು. ನಿಮ್ಗೆ ಇಲ್ಲಪ್ಪ ಬಜೆಟ್ ಹೈ ಲೆವೆಲ್ ಇದೆ ಅಂದರೆ ಒಂದು 3500 ಇದೆ.
ಅದನ್ನು ಒಳ್ಳೆ ಮೈಕ್ ಗುರು, ತಗೋಬೋದು. ಅದನ್ನು ಬೇಕಾದ್ರೆ ನಾನು DM ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕಂತ ಹೇಳಿದ್ರೆ 12,000 ಇದೆ. ಅದನ್ನು ನೀವು ಅಷ್ಟು ಬೇಡ, 3,500 ಹಾಕಿದ್ರೆ ಮ್ಯಾಕ್ಸಿಮಮ್ 4,000 ಒಂದಿದೆ. ಸೇಮ್ 12,000 ಯಾವ ರೀತಿ ಮೈಕ್ ಇದೆ ಅದೇ ಟೈಪ್ ಗುರು. ಎಲ್ಲ ನಾಯ್ಸ್ ತೆಗಿತದೆ, ಎಲ್ಲ ತೆಗಿತದೆ. ಅದು ಚೆನ್ನಾಗಿದೆ. ಅದೇನೇನು ಬೇಕಂದ್ರೆ ನೋಡ್ಬೋದು. ಸದ್ಯಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಏನಾನ ಬಳಸ್ತೀವಿ, ಮನೆಯಲ್ಲೇ ಮಾಡ್ತೀವಿ ಅಂದರೆ ಓಕೆ, ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಅಂದರೆ ಇದೇ ಮೈಕ್ ಗುರು. ನಿಮ್ಗೇನು ಬೇಕಾದ್ರೆ DM ಅಂತ ಕಮೆಂಟ್ ಹಾಕಿ, ಮೈಕ್ ಅಂತ ಹಾಕ್ರಿ. ನಾನು ಸ್ವತಃ ನಿಮ್ಗೆ ಲಿಂಕು ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ರಿಪ್ಲೈ ಕೊಟ್ಟು ನಿಮಗೆ ಲಿಂಕ್ ಕಳಿಸ್ತೀನಿ. ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ಎಂಜಾಯ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದಿನ ವಿಡಿಯೋ ಸಿಗೋಣ. ಇದೇ ರೀತಿ ಕಂಟೆಂಟ್ ಕೊಡ್ತಾ ಇರ್ತೀವಿ. ಫಾಲೋ ಮಾಡ್ಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಯಾವ ಕಂಟೆಂಟ್ ಕ್ರಿಯೇಟರ್ ಅವನಿಗೆ ಪಕ್ಕ ಶೇರ್ ಮಾಡಿ ಗುರು. ಬೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಆಲ್ ಒತ್ತಿ. ಮತ್ತು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಬಯಲಿದೆ, ಅದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಬಿಟ್ಟಿದ್ದೀನಿ. ಇವತ್ತು ಯೂಟ್ಯೂಬಲ್ಲಿ ಫುಡ್ ಬ್ಲಾಗ್ ಮಾಡಿದ್ದೀವಿ. ಆ ಫುಡ್ ಬ್ಲಾಗ್ ಇದೇ ಮೈಕ್ ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ ಯಾವ ರೀತಿ ಬಂದಿದೆ ಅಂತ ನೀವು ರಿಸಲ್ಟ್ ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಟಾಟಾ, ಬೈ ಬೈ ಗೈಸ್. Fogo, 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 fogo.